ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿದಂಥವರು ನಮಗೆ ಟೂಲ್ ಕಿಟ್ ಯಾವಾಗ ಬರುತ್ತೆ, ಅದೇ ರೀತಿಯಾಗಿ ನಮ್ಮ ಅಪ್ಲಿಕೇಶನ್ ಬಂದುಬಿಟ್ಟು ಪೆಂಡಿಂಗಲ್ಲಿದೆ. ಸೊ 6 ತಿಂಗಳು ವರ್ಷದಿಂದ ಸಹ ಪೆಂಡಿಂಗ್ ಇದೆ. ಪೆಂಡಿಂಗ್ ಇದ್ದಂಥವ್ರು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಿ 1 ವರ್ಷ 2 ವರ್ಷದಿಂದನೂ ಸಹ ತುಂಬ ಜನರದ್ದು ಪೆಂಡಿಂಗ್ ಇದೆ. ಯಾಕಂದರೆ ಪಂಚಾಯಿತಿ DM DF ಅವರು ಅಪ್ರೂವಲ್ ಮಾಡಬೇಕಾಗುತ್ತೆ. ಆದರೆ ರೀಸೆಂಟಾಗಿ ನಾವು ಏನು ಅಪ್ಲಿಕೇಶನ್ ಹಾಕಿದರೆ PM ವಿಶ್ವಕರ್ಮ ಯೋಜನೆದು 3 ತಿಂಗಳು 6 ತಿಂಗಳಿಂದ ಹಾಕಿರೋ ಅಂಥವ್ರದ್ದೆಲ್ಲ ಟ್ರೈನಿಂಗ್ ಸಹ ಕಂಪ್ಲೀಟ್ ಆಗಿದೆ, ಲೋನ್ ಸಹ ಸಿಗ್ತಾ ಇದೆ, ಟ್ರೈನಿಂಗ್ ಅಮೌಂಟ್ ಸಹ ಬಂದಿದೆ, ಅದೇ ರೀತಿಯಾಗಿ ಟೂಲ್ ಕಿಟ್ ಸಹ ಬಂದಿದೆ ಸ್ನೇಹಿತರೆ. ಆದರೆ ವರ್ಷದಿಂದ 2 ವರ್ಷದಿಂದ ಹಾಕಿರೋ ಅಂಥವ್ರದ್ದು ಇನ್ನೂ ಸಹ ಪೆಂಡಿಂಗಲ್ಲೇ ಇದೆ. ಸೊ ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಅಪ್ಲಿಕೇಶನನ್ನು ಎಡಿಟ್ ಆಪ್ಷನ್ಗೆ ಹೋಗ್ಬಿಟ್ಟು ಎಡಿಟ್ ಮಾಡಿ ಸಬ್ಮಿಟ್ ಮಾಡಿ. ಆಮೇಲೆ ನಿಮ್ಮ ಅಪ್ಲಿಕೇಶನ್ ಗೌರ್ಮೆಂಟ್ಗೆ ಹೋಗುತ್ತೆ. ನಂತರ ನಿಮಗೆ ಟ್ರೈನಿಂಗ್ ಸಹ ಕಾಲ್ ಮಾಡ್ತಾರೆ, ಟೂಲ್ ಕಿಟ್ ಸಹ ಕೊಡ್ತಾರೆ. ಅದೇ ರೀತಿಯಾಗಿ ಬ್ಯಾಂಕ್ ಕಡೆಯಿಂದ 1 ಲಕ್ಷ ರೂಪಾಯಿ ಲೋನ್ಗೆ ಕಾಲ್ ಮಾಡ್ತಾರೆ ಸ್ನೇಹಿತರೆ. ಸೊ ಈಗಾದರೂ ಮಾಡಿ, ಅಥವಾ ನಿಮ್ಮ ಮನೆಯಲ್ಲಿ ಬೇರೆ ಯಾರ್ದಾದ್ರೂ PM ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಿಸಿ. ಅಂದರೆ ಸೇಮ್ ಮೊಬೈಲ್ ನಂಬರ್ ಇದ್ದರೆ ಅಪ್ಲಿಕೇಶನ್ ತಗೊಳ್ಳೋದಿಲ್ಲ. ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಕೊಟ್ಟಿರ್ತೀರೋ ಅದೇ ನಂಬರು ಅವ್ರಿಗೂ ಸಹ ಇದ್ದರೆ ಅಪ್ಲಿಕೇಶನ್ ತಗೊಳ್ಳೋದಿಲ್ಲ. ಹಾಗಾಗಿ ನಿಮ್ಮ ಮನೆಯಲ್ಲಿ ಬೇರೊಬ್ಬರದ್ದು ಹಾಕಿಸಿ, ಬಟ್ ಅವರ ಆಧಾರ್ ಕಾರ್ಡ್ ಮೇಲೆ ಬೇರೆ ಮೊಬೈಲ್ ನಂಬರ್ ಇರಬೇಕಾಗುತ್ತೆ. ಅಥವಾ ಎಡಿಟ್ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ಗೌರ್ಮೆಂಟ್ಗೆ ಹೋಗುತ್ತೆ. ಆಗ ಬೇಗ ಅಪ್ರೂವಲ್ ಮಾಡ್ತಾರೆ ಸ್ನೇಹಿತರೆ. ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕಿ ತುಂಬ ಹಳೆದಾಗಿರುತ್ತೆ, ಹಾಗಾಗಿ ಅದು ಪೆಂಡಿಂಗ್ ಇರುತ್ತೆ. ಸೊ ಈ ರೀತಿಯಾಗಿ ಎಡಿಟ್ ಮಾಡಿ ಸಬ್ಮಿಟ್ ಮಾಡೋದ್ರ ಮುಖಾಂತರ ನಿಮ್ಮ ಅಪ್ಲಿಕೇಶನ್ನು ಗೌರ್ಮೆಂಟ್ಗೆ ಹೋಗಿ ಬೇಗ ಅಪ್ರೂವಲ್ ಆಗುವ ಅವಕಾಶಗಳಿರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಟೂಲ್ ಕಿಟ್ಗೆ ಬುಕ್ ಮಾಡಿದಂಥವರು ತುಂಬ ಜನ ಕೇಳ್ತಾ ಇದ್ರ. ಸೊ ನಮಗೆ ಯಾವಾಗ ಟೂಲ್ ಕಿಟ್ ಬರುತ್ತೆ, ಎಷ್ಟು ದಿನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಬಂದ ತಕ್ಷಣ ಪ್ರತಿಯೊಬ್ಬರು ಸಹ ಟೂಲ್ ಕಿಟ್ಗೆ ಬುಕ್ ಮಾಡಬೇಕು. ಈಗಾಗಲೇ ಬಡ್ಗೆ ಕೆಲಸ ಆಗಿರ್ಬೋದು, ಟೈಲರಿಂಗ್ ಕೆಲಸ ಆಗಿರ್ಬೋದು, ಹೂ ಕಟ್ಟೋದಾಗಿರ್ಬೋದು, ಗಾರೆ ಕೆಲಸದ್ದಾಗಿರ್ಬೋದು, ಟೂಲ್ ಕಿಟ್ ಬರ್ತಾ ಇದೆ ಸ್ನೇಹಿತರೆ. ಸೊ ಆಲ್ಮೋಸ್ಟ್ ಇನ್ನು 3 ತಿಂಗಳೊಳಗಡೆ ಯಾರ್ದೆಲ್ಲ ಇನ್ನೂ ಪೆಂಡಿಂಗ್ ಇದೆ ಟೂಲ್ ಕಿಟ್ಟು ಅಂಥವ್ರಿಗೆಲ್ಲ ಬಂದೇ ಬರುತ್ತೆ ಸ್ನೇಹಿತರೆ. ಸೊ ನಾನು ಆಗದಂಥವ್ರದ್ದೇ ನಮ್ಮೂರಲ್ಲಿ ಸುಮಾರು ಇದೇ ತಿಂಗಳಲ್ಲಿ 15ರಿಂದ 20 ಟೂಲ್ ಕಿಟ್ ಬಂದಿದೆ. ಲಾಸ್ಟ್ ಮಂತ್ ಬಂದುಬಿಟ್ಟು 30 ಟೂಲ್ ಕಿಟ್ ಬಂದಿದೆ. ಸೊ ನಿಧಾನ ಆದರೂ ಸಹ ಟೂಲ್ ಕಿಟ್ ಬಂದೇ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಒಂದೇ ಸರಿ ಎಲ್ಲರಿಗೂ ಸಹ ಕಳಿಸೋದಕ್ಕೆ ಆಗೋದಿಲ್ಲ. PM ವಿಶ್ವಕರ್ಮ ಯೋಜನೆ ಅನ್ನೋದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಇದು ಇಂಡಿಯಾ ಪೂರ್ತಿ ಇರುವಂತಹ ಒಂದು ಯೋಜನೆ ಆಗಿದೆ. ಹಾಗಾಗಿ ಸ್ವಲ್ಪ ನಿಧಾನ ಆದರೂ ಸಹ ಬಂದೇ ಬರುತ್ತೆ 100%. ಬಟ್ ನೀವು ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಟೂಲ್ ಕಿಟ್ ಪೋಸ್ಟ್ ಮಾಡಿದ್ರ ಇಲ್ವಾ, ಯಾವ ಊರಲ್ಲಿದೆ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ ಸಹ ಮಾಡ್ಬೋದು. ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ನಿಮ್ಮ ಟೂಲ್ ಕಿಟ್ ಎಲ್ಲಿದೆ ಪೋಸ್ಟ್ ಮಾಡಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಇದೆ, ಆ ರೀತಿಯಾಗಿ ನಿಮ್ಮ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೊಳ್ಳಿ. ಸೊ ಯಾರಿಗೆಲ್ಲ ಇನ್ನೂ ಟೂಲ್ ಕಿಟ್ ಬಂದಿಲ್ಲ ಅಂಥವ್ರಿಗೆಲ್ಲ 3 ತಿಂಗಳು ಅಥವಾ 4 ತಿಂಗಳು ಒಳಗಾಗಿ ಬರುತ್ತೆ. ಹಾಗಾಗಿ ಟ್ರ್ಯಾಕ್ ಮಾಡ್ಕೊತಾ ಇರಿ ಸ್ನೇಹಿತರೆ. ತುಂಬ ಜನರಿಗಾದರೆ 1-2 ತಿಂಗಳಿಂದ ಟೂಲ್ ಕಿಟ್ ತುಂಬ ಜನರಿಗೆ ಬರ್ತಾ ಇದೆ. ಸೊ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವ ಕೆಲಸಕ್ಕೆ ಸಂಬಂಧಿಸಿದಂತೆ ಯಾವ ಟೂಲ್ ಕಿಟ್ ಬರುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮುಖಾಂತರ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಅದೇ ರೀತಿಯಾಗಿ ಲೋನ್ ಬಂದಿಲ್ಲ ಅಂತ ಅಂದರೆ ಏನು ಮಾಡಬೇಕು, ಟ್ರೈನಿಂಗ್ ಅಮೌಂಟ್ ಬಂದಿಲ್ಲ ಅಂದರೆ ಏನು ಮಾಡಬೇಕು, ನಿಮ್ಮ ಅಪ್ಲಿಕೇಶನ್ ಏನಾದರೂ ತಪ್ಪಾಗಿ ಎಂಟ್ರಿ ಮಾಡಿದರೆ ಅಕೌಂಟ್ ನಂಬರ್ ಆಗಿರ್ಬೋದು, IFSC ಕೋಡ್ ಆಗಿರ್ಬೋದು, ಅಥವಾ ಕೆಲಸ ಆಗಿರ್ಬೋದು, ಅದನ್ನು ಎಡಿಟ್ ಮಾಡಿ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಮಾಹಿತಿಯನ್ನು ವಿಶ್ವಕರ್ಮ ಯೋಜನೆ ಬಗ್ಗೆ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ತುಂಬ ಜನ PM ವಿಶ್ವಕರ್ಮ ಯೋಜನೆ ಬಗ್ಗೆ ಕಮೆಂಟನ್ನು ಮಾಡ್ತಾ ಇದ್ರ. ಸೊ ಆ ಕಮೆಂಟ್ ಎಲ್ಲ ನೋಟ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಸಮಸ್ಯೆ ಇದೆ PM ವಿಶ್ವಕರ್ಮ ಯೋಜನೆಗೆ, ಅದಕ್ಕೆ ಉತ್ತರ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.